ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಾಜಿ ಸಚಿವ ಹರತಾಳು ಹಾಲಪ್ಪ ಮೇಲೆ ಮಾತಿನ ಬಾಣ ಪ್ರಯೋಗಿಸಿದ ಕೈ ಪ್ರಮುಖರು. ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿ ಮಾತನಾಡಿದರೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಚಂದ್ರಪ್ಪ. ಹರತಾಳು ಹಾಲಪ್ಪ ಇನ್ನೊಬ್ಬರ ಅಭಿವೃದ್ಧಿ ಕಾರ್ಯ ಸಹಿಸಿಕೊಳ್ಳುವುದಿಲ್ಲ ಎಂದು ಜರಿದ ಚೇತನ್ ರಾಜ್. ಕೆರೋಡಿ ತಿಮ್ಮಪ್ಪ ಶುಂಠಿ ಫಸಲು ನಾಶ ಮಾಡಿದ ಅರಣ್ಯಾಧಿಕಾರಿಗಳ ವಿರುದ್ಧ ರಮೇಶ್ ಕೆಳದಿ ಆಕ್ರೋಶ. ರೈತ ಮುಖಂಡ ದಿನೇಶ್ ಶಿರವಾಳ ಜನ್ಮದಿನ. ರೈತ ಸಂಘದಿಂದ ಜುಲೈ 22ರಂದು ಬೃಹತ್ ರಕ್ತದಾನ ಶಿಬಿರ. ವೃತ್ತಿಪರ ಕೋರ್ಸ್ ಸೀಟ್ ಬ್ಲಾಕಿಂಗ್. ಎಬಿವಿಪಿಯಿಂದ ಪ್ರತಿಭಟನೆ. ಶಿಥಿಲಾವಸ್ಥೆಯಲ್ಲಿ ನೆಹರು ಮೈದಾನದ ಉರ್ದು ಪ್ರಾಥಮಿಕ ಶಾಲಾ ಕಟ್ಟಡ. ಪ್ರಾಣ ಭೀತಿಯಿಂದ ಪಾಠ ಕೇಳುತ್ತಿದ್ದರೂ ಎದುರಿಗೆ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮನ ಏಕೆ ಕರಗುತ್ತಿಲ್ಲ? ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತು ಕೇಳಿ. ಈಗ ಸುದ್ದಿಯ ವಿವರ. ಶಾಸಕರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಡಿ ಎಂದು ಮುಖ್ಯಮಂತ್ರಿಗಳಿಂದ ನೇರ ಕರೆ ಬಂದಿತ್ತು. ಆದ್ದರಿಂದ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆಗೆ ಯಾರೂ ಪಾಲ್ಗೊಂಡಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಗೋಷ್ಠಿಯಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಗಣಪತಿ ಮಂಡಗಳಲೆ, ಮಧುಮಾಲತಿ, ಜಾಕೀರ್, ಚಂದ್ರಪ್ಪ ಎಲ್, ಗಿರೀಶ್ ಕೋವಿ, ಡಿ ದಿನೇಶ್, ಆನಂದ್ ಭೀಮನೇರಿ, ಕನ್ನಪ್ಪ, ವಿಲ್ಸನ್ ಗೋನ್ಸಾಲ್ವಿಸ್, ಮಹಾಬಲ ಕೌತಿ, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ಉದ್ಘಾಟನಾ ಸಮಾರಂಭದ ವಿಚಾರವಾಗಿ ಮಾನ್ಯ ಆನಂದವರು ಶಿವಮೊಗ್ಗ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರ ಬಗ್ಗೆ ಏನು ಸಲದ ಮಾತಾಡ್ತಾರೆ. ಸಿಗಂದೂರು ಸೇತುವೆ ಆಗಬೇಕಾಗಿದ್ದು ಆಗಿಲ್ಲ. ಅದಕ್ಕೆ ನಮ್ಮ ಪಕ್ಷದ ಎಲ್ಲ ನಮ್ಮ ನಾಯಕರಿಂದ ಹಿಡಿದು ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದ್ದೀವಿ. ಎಲ್ಲೂ ನಾವು ಈ ಬಗ್ಗೆ ಅಪಸ್ವರವನ್ನು ಮಾತಾಡಿಲ್ಲ. ಕೆಲಸ ಆಗಬೇಕಂತೂ ಆಗಿದೆ, ಉದ್ಘಾಟನೆ ಆಗಿದೆ. ಆ ಜನರಿಗೆ, ಆ ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಕ್ಕಿ ಉದ್ಘಾಟನೆ ಮಾಡುವ ನೆಪದಲ್ಲಿ ಇವರು ಬೇರೆ ಬೇರೆ ವಿಚಾರಗಳು ತಗೊಂಡು ಗೋಪಾಲಕೃಷ್ಣವ್ರ ಬಗ್ಗೆ ಇಳಿಸದ ಮಾತುಗಳನ್ನು ಮಾಡಿದ್ದಾರೆ. ಅದನ್ನು ಬಿಡಬೇಕು ಅಂತ ನಾನು, ಯಾಕಂದರೆ ದೊಡ್ಡ ಯೋಜನೆ ಇವತ್ತು ರಾಜ್ಯದ ಸುಮಾರು 2300 ಕೋಟಿ ಕಾರ್ಯಕ್ರಮವನ್ನು ಮೊನ್ನೆ ಹಾಕಿಕೊಂಡು ಮಾಡಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದ ಕಾರ್ಯಕ್ರಮ ಒಂದು ತಾಲೂಕಲ್ಲಿ ಮಾಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳನ್ನು ಇಟ್ಕೊಂಡು ಕಾರ್ಯಕ್ರಮ ಚಾಪಾಟ್ ಮಾಡೋದು ಪದ್ಧತಿ. ಅದನ್ನು ಬಿಟ್ಟು ಬಿಜೆಪಿಯವರು ಪಕ್ಷದ ಕಾರ್ಯಕ್ರಮವಾಗಿ ಆ ಕಾರ್ಯಕ್ರಮವನ್ನು ಬಿಂಬಿಸಿಕೊಳ್ತಾರೆ. ಅದನ್ನು ನಾವು ಖಂಡಿಸ್ತೀವಿ ತಾಲೂಕು ಕಾಂಗ್ರೆಸ್. ಯಾಕಂದರೆ ಎಲ್ಲರ ಹಣ ಸೇರಿದೆ ಅಭಿವೃದ್ಧಿಗೆ. ಯಾರದೇ ಮನೆಯಿಂದ ತಂದು ಹಾಕಿದ ಹಣ, ಜನರ ಟ್ಯಾಕ್ಸ್ ಹಣ ಎಲ್ಲ ಜನ ಕೊಡ್ತಾರೆ. ಸಣ್ಣವರು ಕೊಡ್ತಾರೆ, ದೊಡ್ಡವರು ಕೊಡ್ತಾರೆ, ಅವರ ಅಗತ್ಯಕ್ಕೆ. ಆ ರೀತಿ ಅಭಿವೃದ್ಧಿ ಕೆಲಸದಲ್ಲಿ ಇಡೀ ರಾಜ್ಯ ಸರ್ಕಾರವನ್ನು ಕಡೆಗಣಿಸಿ ಇವರು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋದು ಮತ್ತು ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆ ಚರ್ಚೆ ಮಾಡದೇ ಇರೋದು, ರಾಜ್ಯದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆಗೆ ಚರ್ಚೆ ಮಾಡದೇ ಇರೋದು ಮತ್ತು ನಮ್ಮ ಶಾಸಕರ ಜೊತೆಗೂ ಚರ್ಚೆ ಮಾಡದೇ ಇರೋದನ್ನು ನಾವು ಖಂಡಿಸ್ತೇವೆ. ನಮ್ಮ ತಾಲೂಕು ಕಾಂಗ್ರೆಸ್ ಮತ್ತು ಆನಂದವರು ನಮ್ಮ ಬೇಡೂರ ಬಗ್ಗೆ ಅನೇಕ ಸಲ ಮಾತಾಡಿದ್ದಾರೆ. ಆನಂದವ್ರು ತಿಳ್ಕೊಳ್ಬೇಕು, ಇವರು 3 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಗೋಪಾಲಕೃಷ್ಣ ಸಾಹೇಬರು 3 ಬಾರಿ ಎಂ.ಎಲ್.ಎ ಆಗಿ ಮತ್ತು ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇಡೀ ತಾಲೂಕಿನ ಅಭಿವೃದ್ಧಿಗೆ ದಿನದಿಂದ ಆಗಲು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಹಿಸಿಕೊಳ್ಳೋಕ್ಕಾಗದೆ ಹಾಲಪ್ಪ ಬಹಳ ಕೆಟ್ಟ ಪದ ಮಾತಾಡಿದ್ದಾರೆ ಶಾಸಕರ ಬಗ್ಗೆ. ಸಿಲ್ಲಿಯಾಗಿ ಮಾಧ್ಯಮದವರಿಗೆ ಮಾಹಿತಿ ಇರ್ಬೋದು, ಆದರೆ ಅಷ್ಟೊಂದು ಕೆಳಮಟ್ಟದ ಹೇಳಿಸ್ಕೊಳ್ಳುವಂಥ ನಮ್ಮ ಗೋಪಾಲಕೃಷ್ಣ ಸಾಹೇಬ್ ಇಲ್ಲ. ಅದನ್ನು ಹಾಲಪ್ಪ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇವರೇನು ಸಾಧ್ಯ ಅಲ್ಲ. ಇವರು ಕೂಡ ಯಾವ್ಯಾವುದೋ ದಾರಿಯಲ್ಲಿ ಏನೇನು ಮಾಡಿದ್ರೆ ನಮಗೆಲ್ಲ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ನಾನು ಸಾಧ್ಯ ಅನ್ನೋದಕ್ಕೆ ಬೇರೆ ಬೇರೆ ದೊಡ್ಡ ವರ್ಷ ಆಗೋದು ಅದನ್ನು ಬಿಡಬೇಕು ಅವರು. ಆ ರೀತಿಯ ಯಾವ ಇದ್ರು ನಾವು ಕೂಡ ಒಪ್ಪಂದ್ರೆ ನಾವು ಖಂಡಿಸ್ತೀವಿ. ಮನೆ ಗೋಪಾಲಕೃಷ್ಣ ಅವರು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಯಾರು ಕೂಡ ನಾವು ಕಾರ್ಯಕ್ರಮದಿಂದ ದೂರ ಉಳಿಯೋ ಪ್ರಶ್ನೆ ಇರಲಿಲ್ಲ. ಕಾರ್ಯಕ್ರಮಕ್ಕೆ ಹೋಗ್ಬೇಕಂತೇಳಿ ನಾವು ಕಾಯ್ತಾ ಇದ್ದೀವಿ. ಆದರೆ
ಒಂದು ರಾಜ್ಯ ಸರ್ಕಾರವನ್ನು ಕಡೆಗಣಿಸಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮದ ವಿಚಾರದಲ್ಲಿ ಅವರಿಗೆ ಬೇಸರ ಇದೆ. ಒಂದು ರಾಜ್ಯ ಸರ್ಕಾರವನ್ನು ಕಡೆಗಣಿಸಿ ಬಿಜೆಪಿಯವರು ಕಾರ್ಯಕ್ರಮ ಮಾಡ್ತಾರಲ್ಲ, ಆದರೆ ಗಡ್ಕರಿ ಅವರು ಪತ್ರ ಬರೀತಾರೆ, ಗಡ್ಕರಿ ಅವರು ಕಾರ್ಯಕ್ರಮ ಮುಂದಕ್ಕೆ ಹಾಕ್ತೀನಿ ಅಂತ ಹೇಳ್ತಾರೆ, ಮಾಧ್ಯಮದಲ್ಲಿ ನೋಡಿದ್ದೀವಿ. ಆದರೆ ಬಿಜೆಪಿಯ ಈ ಹಾಲಪ್ಪ, ಈ ರಾಘವೇಂದ್ರ ತರಾತುರಿಯಲ್ಲಿ ಆ ಬಿಡ್ಜನ್ನ ಕಾಂಗ್ರೆಸ್ನಲ್ಲಿ ಬರಬಾರ್ದು, ಯಾಕಂದ್ರೆ ಬಿಜೆಪಿಯ ವೇದಿಕೆ ಆಗುತ್ತೆ ಅಂತ. ಸರ್ಕಾರದ ಕಾರ್ಯಕ್ರಮ ಅಂದರೆ ಯಾವುದೇ ಮಾಜಿಗಳಿಗೆ ಅವಕಾಶ ಇರೋದಿಲ್ಲ, ಯಾವುದೇ ಜನಪ್ರತಿನಿಧಿ ಆಯ್ಕೆಯವರು ಮಾತ್ರ ವೇದಿಕೆ ಸಿಗಬೇಕಂತ ಒಂದು ಪ್ರತೀತಿ ಇದೆ. ಅದನ್ನೆಲ್ಲ ಕಂಡುಕೊಂಡು ಇವರು ಸರ್ಕಾರದ ಭಾಗವಾಗಿ ಮಾಡಿದ್ರೆ ನಾವೇ ಮಾಡಿದ್ರೆ ಎಲ್ಲ ನಾವು ವೇದಿಕೆ ಮೇಲೆ ಇರ್ಬೋದನ್ನು ಅನುಮಾನ ಮಾಡಿಕೊಂಡು ಅವತ್ತಿನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಆ ಕಾರ್ಯಕ್ರಮ ನಾವು ಯಾಕಂದ್ರೆ ಜನರಿಗೆ ಬಿಡುಚಾಗಿದೆ ಸ್ವಾಗತ ಕೋರಿದ್ವಿ, ಕಪ್ಪಾಟ ಪ್ರದರ್ಶನ ಮಾಡೋದಕ್ಕೆ ಇವರಿಗೆ ಅವಕಾಶ ಇತ್ತು. ಎಲ್ಲ ಶಾಸಕರನ್ನ ಜಿಲ್ಲಾ ಮಂತ್ರಿ ಕಾಲು ಮಾತಾಡ್ಬೋದಿರ್ತಾರೆ. ಮಾನ್ಯ ರಾಘವೇಂದ್ರ ಮತ್ತೆ ಇವರು ಪಟಾಲಮ್ಮ ಒಂದನ್ನು ಮಾಡಿಲ್ಲ, ಎಲ್ಲೋ ಪ್ರಿಂಟ್ ಹಾಕಿ ಕಳಿಸ್ತಾರೆ 2 ದಿನ ಮುಂಚೆ. ಆದರೂ ನಾವು ಹೋಗ್ಬೇಕಂತೇಳಿ ನಮ್ಮೆಲ್ಲ ನಾಯಕರು ಆದೇಶದಿಂದ ನಾವೆಲ್ಲ ಹೋಗ್ಬೇಕಂತೇಳಿ ನಾವು ಸಮಯ ಜಾರಕಿಹೊಳಿ ಸಾಹೇಬರು ಕಾಯ್ತಾ ಇದ್ವಿ. ಬಂದರು ಸಾಗರ್ ಅವರು ಬಂದ ಮೇಲೆ ಏನಾಯಿತು ಅಂತ ನಮ್ಗೆ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಕರೆ ಬಂದ ಮೇಲೆ ಇಡೀ ರಾಜ್ಯ ಸರ್ಕಾರ ಕಡೆಗಣಿಸಿದ್ದಾರೆ, ಅದು ಯಾರು ಹೋಗಬೇಡಿ ಅಂತ ಗೋಪಾಲಕೃಷ್ಣ ಶಾಸಕರಿಗೆ ಮುಖ್ಯಮಂತ್ರಿಗಳಿಂದ ನೇರ ಕರೆ ಬರುತ್ತೆ. ಆ ಕರೆ ಬಂದ ಮೇಲೆ ನಾವು ಕಾರ್ಯಕ್ರಮಕ್ಕೆ ಹೋಗೋದನ್ನು ತಪ್ಪಿಸಿದ್ದೀವಿ. ಅಂದರೆ ನಾವು ಕಾರ್ಯಕ್ರಮ ನಡೆಯಿಲ್ಲ, ಕಾರ್ಯಕ್ರಮ ಗಟ್ಟಿಪಡಿಸೋದು ಬೇಡ ಅಂತ ಅದನ್ನೇ ಮಾತನಾಡ ಇಟ್ಟು ನಾಲ್ಕ ಇನ್ಸಲ್ ಮಾತಾಡ್ತಾನೆ. ಇವನು ಯೋಗ್ಯತೆ ನಮ್ಗೆ ಗೊತ್ತಿಲ್ವಾ, ಇವನು ಏನೇನು ಮಾಡಿದ್ದಾನೆ ಅಂತ. ಅದು ನಾವು ಕೆಟ್ಟ ಪದ ಆಡೋಕ್ಕೆ ನಾವು ಇಷ್ಟಪಡೋದಿಲ್ಲ, ಕೆಟ್ಟ ಮಾತನಾಡೋಕ್ಕೆ ನಾವು ಇಷ್ಟಪಡೋಲ್ಲ. ಮಾತಿನ ಯೋಗ್ಯತೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಆಯ್ತು ಅಂತ. ನಮ್ಮ ಬಾಯಿ ನಾವು ಹೇಳಿ ನಾವೇ ಕೊಡ್ಸೋಣ. ನಮ್ಮ ಸಾಹೇಬರಿಗೆ ಹೊಟ್ಟೆ ಕಿಚ್ಚಿಗೆ ಅವ್ರು ಏಳಿಗೆ ಸಹಿಸ್ತಾರೆ. ಈತ ಅಷ್ಟು ಇದಾಗಿದ್ರೆ ಕಳೆದ ಚುನಾವಣೆಯಲ್ಲಿ ಯಾಕೆ ಸೋತಿದ್ದ? ಇವನ ಹಾನು ದುರಹಂಕಾರ, ಇವನ ಮನೆ ನಡೆ ಜನರನ್ನು ದೂರ ಮಾಡೋದಿಲ್ಲ. ಅದ್ರ ಗೋಪಾಲಕೃಷ್ಣ ಪ್ರೀತಿ ಮಾಡಿದ್ರೆ ತಪ್ಪು, ಜನರಿಗೆ ಕಷ್ಟ ಕಳೆದ ತಪ್ಪು, ಜನರ ವಿಶ್ವಾಸದಿಂದ ಮಾತಾಡೋದು ತಪ್ಪು, ದುರಹಂಕಾರ ಮಾತಾಡಬೇಕು. ತಾನು ದುರಹಂಕಾರ ಮಾಡಿಕೊಂಡು ಏನು ಅನ್ಕೊಳ್ಸಿದ ಜನರಿಗೆ ಗೊತ್ತಿಲ್ಲ. ತಾಲೂಕಿನ ಜನರಿಗೆ ಬೇರೆ ಬಗ್ಗೆ ಮಾತಾಡೋ ಅವರನ್ನು ಬಿಡಬೇಕು. ಇನ್ನೂ ಇದೇ ರೀತಿ ಮುಂದುವರೆದ್ರೆ ಆತನ ವಿರುದ್ಧ ಪಕ್ಷದ ನಾವು ಹೋರಾಟ ಮಾಡ್ತೇವೆ. ಏನು ಸುಮ್ಮನೆ ಬಿಟ್ಬಿಡ್ತೀವಿ ತಿಳ್ಕೊಬೇಡಿ. ನಾವು ಮಾತಾಡ್ಬೇಕು, ಗೌರವದಿಂದ ಮಾತಾಡಬೇಕು. ನಾವು ಅರಸರು ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ನಮಗೊಂದು ಸಂಸ್ಕಾರ ಇದೆ. ಆ ರೀತಿಯ ನಮ್ಮ ನಾಯಕರ ಬಗ್ಗೆ ಮಾತಾಡೋದನ್ನ ಹಾಲಪ್ಪ ಬಿಡಬೇಕು. ನಿಮ್ಮ ಮಾಧ್ಯಮದ ಹೇಳ ಒಂದು ನ್ಯಾಯ ಸಿಕ್ಕಿದೆ, ಅವರ ಕನಸು ಈಡೇರಿದೆ. ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ, ಬೇರೆ ಸಪರೇಟ್ ಸಭೆಯನ್ನು ಮಾಡೋದು ಬೇಡ. ಅವ್ರು ಏನು ಮಾಡ್ತಾರೋ ಅವರ ಪಕ್ಷ ಮಾಡ್ತಾರೆ ಅಂತಾನೆ ಮಾಡ್ಕೊಂಡಿದ್ದು ನಾವು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತಕ್ಕಂಥ ಬುದ್ಧಿವಾದವನ್ನು ನಮ್ಮ ಕಾರ್ಯಕರ್ತರಿಗೆ ಹೇಳಿರ್ತಕ್ಕಂಥದ್ದು. ಆ ನಂತರ CM ಬೇಡ ಅಂತ ನಂತರದಲ್ಲೂ 9:30 ಟೈಮಿಗೇನೋ CM ಅವರು ಬೇಡ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ 100 ಜನ ಕಾರ್ಯಕರ್ತರಿದ್ರು. ಅವರು ಕೂಡ ಹೇಳಿದರು, ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಲ್ಲ, ಅವರು ಪಕ್ಷ ಮಾಡ್ತಾ ಇದ್ದಾರೆ, ರಾಜ್ಯ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತಂದರೆ ನಾವು ಗಡ್ಕರಿ ಅವರು ಬರುವಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಾರ್ಯಕರ್ತರು ಶಾಸಕರ ಹತ್ರ ಕೇಳ್ಕೊಳ್ತಾರೆ. ಮಾನ್ಯ ಶಾಸಕರು ಅದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಇಲ್ಲ, ಅವರೇನೋ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಡ ಅಂತ ಅಂದಿದ್ದಾರೆ CM, ಆಯ್ತು ನಾನು ಹೋಗೋದಿಲ್ಲ, ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ, ಹೋಗಿ ಅವರೆಲ್ಲ ಭಾಗವಹಿಸ್ತಾರೆ. ಆ ಭಾಗದವ್ರು ಏನು ಅದ್ರ ಬಗ್ಗೆ ಯಾರು ಅಡ್ಡಿಯಾತಂಕ ಮಾಡಬೇಡಿ, ಮತ್ತು ಯಾವುದೇ ಕಪ್ಪು ಬಾವುಟ ಅನ್ನೋದು ಮತ್ತೊಂದು ಯಾವುದನ್ನು ಪ್ರದರ್ಶನ ಮಾಡೋದು ಈ ಥರದ್ದು ಯಾವುದು ಬೇಡ, ಆಯಿತು ಅವ್ರ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಡ್ತಾರೆ. ಈ ಥರದ ಒಂದು ಬುದ್ಧಿಯಾದ ಹಾಲಪ್ಪರೇ ನಿಮಗೆ ಇರುತ್ತಾ? ಯೋಚನೆ ಮಾಡಿ. ನಿಮಗೆ ಈ ಅವಕಾಶ ಸಿಕ್ಕಿದ್ರೆ, ನೀವೇ ಸ್ಥಳೀಯ ಶಾಸಕರಾಗಿ ಮತ್ತೊಮ್ಮೆ ಈ ಥರ ಕಾರ್ಯಕ್ರಮ ಮಾಡಿದ್ರೆ, ನೀವಾಗಿದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡದೆ ಬಿಡ್ತಿದ್ರಾ? ಮತ್ತೊಂದು ಸಪ್ರೇಟ್ ಸಭೆನೋ ಅಥವಾ ಸಭೆಯಲ್ಲಿ ಗಲಾಟೆ ಮಾಡೋದು ಏನೋ ಮಾಡದೆ ಬಿಡ್ತಿದ್ರಾ? ನಿಮ್ಮ ಬುದ್ಧಿ ಇಡೀ ಕ್ಷೇತ್ರದವರಿಗೆ ಗೊತ್ತಿರತ್ತೆ. ವಿನಾಕಾರಣ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ದಯಮಾಡಿ ಮಾಡಬಾರ್ದು. ಯಾಕಂದರೆ
ಶಾಸಕರು ಬೇರೆ ಬೇರೆ ಪಕ್ಷಾಂತರ ಮಾಡಿದ್ರು, ಆ ಗುಂಪು ಈ ಗುಂಪು ಮಂದಹಾರ್ದಂಗೆ ಆಗ್ತಾರೆ ಅಂತೆಲ್ಲ ಹೇಳಿದ್ರು. ನೀವು ಒಂದೇ ಪಕ್ಷದಲ್ಲಿ ಇದ್ರ ಯೋಚನೆ ಮಾಡಬೇಕಲ್ಲ. ನೀವು ಕಾಂಗ್ರೆಸ್ನಲ್ಲಿ ಇರಲಿಲ್ವಾ, ನೀವು ಬಿಜೆಪಿ ಹೋಗಿಲ್ವಾ, ನೀವು ಸಮಾಜವಾದಿ ಹೋಗಿಲ್ವಾ, ನೀವು ಕೆಜೆಪಿ ಹೋಗಿಲ್ವಾ? ಎರಡನೇದಾಗಿ ಹಾಲಪ್ಪನ ಒಂದು ಕೆಟ್ಟ ಸ್ವಭಾವ ನೀವು ನಾವು ಎಲ್ಲರೂ ಸಾಕಷ್ಟು ಜನ ನೋಡಿದ್ವಿ. ಅಲ್ಲ, ಸಹಜವಾಗಿ ರಾಜಕಾರಣದಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ಏನಂತಂದ್ರೆ, ಯಾರು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ, ಒಂದು ಹೋರಾಟ ಏನೋ ಮಾಡೋ ಹೊತ್ತಿಗೆ ಅಲ್ಲಿ ಬಂದು ಮುಂದೆ ನಿಂತ್ಕೊಂಡ್ಬಿಟ್ಟು ತಾನು ಕ್ರೆಡಿಟ್ ಅಂತ ತಗೊಳ್ತದೆ. ಈ ಕ್ರೆಡಿಟು ಇದ್ರ ಚೆನ್ನಾಗಿ ಭಾಳ ಹಾಲಪ್ಪಲ್ಲಿ ನೀವು ನೋಡಿ, ಸಿಗಂದವ್ರ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ, ಸಹಜವಾಗಿ ಅವರು ಬಂದು ಭಾಗವಹಿಸಿದ್ದಾರೆ. ಆದ್ರೆ ಸೇತುವೆ ನಾನೇ ಮಾಡಿದೆ, ಯಡಿಯೂರಪ್ಪನವರು ನಾನೇ ಮಾಡಿಸಿದೆ ಅಂತಕ್ಕಂಥ ಕ್ರೆಡಿಟ್ ತಗೊಳ್ಳೋಕ್ಕೆ ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಕುಡಿಯೋ ನೀರು ಸಾಗರ ತಂದಿದ್ದು ನಾನು ತಂದೆ ಅಂತ ಹೇಳ್ತಾರೆ. ಸಹಜವಾಗಿ ಅವತ್ತು ಗೋಪಾಲಕೃಷ್ಣ ಮೇಲೆ ಸಹಜವಾಗಿ ಅವ್ರು ತಂದಿರ್ತಾರೆ, ಅವ್ರದ್ದೊಂದು ಪತ್ರ ಮತ್ತೊಂದು ಎಲ್ಲದೂ ಇರುತ್ತೆ. ಇಲ್ಲ ನಾನು ತಂದೆ. ಅನಂತಪುರದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇಲ್ಲ ನಾನು ತಂದೆ. ಎಷ್ಟು ಸಣ್ಣ ಪರಿಸ್ಥಿತಿ ಹಾಲಾಗ್ಬಿಟ್ಟು ಅಂತಂದ್ರೆ, ನಾನು ಬಿಜೆಪಿ ಒಳಗಿದ್ದೆ, ಅವರು ಶಾಸಕರಾಗಿದ್ದರು. ನಮ್ಮ ಕಣ್ಣೆದುರಿಗೆ ತಮ್ಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ, ಇಂದಿರಾ ಗಾಂಧಿ ಕಾಲೇಜ್ ಕೆಳಭಾಗದಲ್ಲಿ ಒಂದು ಸಂತೆ ಮಾರ್ಕೆಟ್ ಅನ್ನು ನಿರ್ಮಾಣ ಮಾಡ್ತೀವಿ. ನಾನೇ ಅಧ್ಯಕ್ಷ ಇದ್ದೆ. CM ಬೊಮ್ಮಾಯಿ ಅವ್ರ ಬರ ಯೋಚನೆ ಇತ್ತು, ಆ ಕಾರ್ಯಕ್ರಮ ಮಾಡೋಣ, ಉದ್ಘಾಟನೆ ಮಾಡೋಣ ಅಂತಂದ್ರೆ 2.5 ಕೋಟಿ ರೂಪಾಯಿ ಮೊತ್ತದಲ್ಲಿ ಒಂದು ಕಾಮಗಾರಿ ಮಾಡಿದ್ವಿ. ಇಲ್ಲ ಅದು ಈಗ ಬೇಡ, ಅದು ನೆಕ್ಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕ್ತಾರೆ. ಏನಕ್ಕೆ ಅಂದರೆ, ಇನ್ನು 3 ತಿಂಗಳಾದರೆ ನನ್ನ ಅಧಿಕಾರ ಮುಗಿದೋಗುತ್ತೆ. ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಆದರೆ ಚೇತನ್ ಅಂತ ಒಂದು ಸಣ್ಣ ಹೆಸರು ಕೂಡ ಬರಬಾರ್ದು ಅಂತ ಸಣ್ಣ ಮಟ್ಟಿಗೆ ಯೋಚನೆ ಮಾಡೋದು. ಇಂಥವು 100 ಇದ್ದಾವೆ ಸಣ್ಣ ಮಟ್ಟಿಗೆ ಯೋಚನೆ ಮಾಡ್ತಕ್ಕಂಥ ಹಾಲಪ್ಪ. ಈ ಥರ ಕ್ರೆಡಿಟಿಗೋಸ್ಕರ ಇಲ್ಲದೆ ಇರೋ ಜಾಗದಲ್ಲಿ ನಾನಿದ್ದೆ, ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋಂಥ ಹಾಲಪ್ಪ, ನಿಮ್ಮ ಈ ನೀಚ ಬುದ್ಧಿಯನ್ನು ದಯಮಾಡಿ ಕಡಿಮೆ ಮಾಡ್ಕೊಳ್ಬೇಕು. ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಅವ್ರ ಬಗ್ಗೆ ತಿಳಿದಿರೋ ಹಾಗೆ, ಏನು 14ನೇ ತಾರೀಕು ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಕಳಸವಳಿ ಹಬ್ಬಗೊಂಡು ಉದ್ಘಾಟನೆ ಆಗಿದೆ. ತುಂಬ ಸಂತೋಷ. ಆ 2 ಹೋಬಳಿಯ ಜನರಿಗೆ, ಅಲ್ಲಿಯ ಹೋರಾಟ ಸೇತುವೆ ಹೋರಾಟ ಸಮಿತಿ ಇರ್ಬೋದು, ಆ ಭಾಗದ ಜನಕ್ಕಿರ್ಬೋದು, ಆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವೋಡ್ ತಿಮ್ಮಪ್ಪನವರು ಇರ್ಬೋದು, ಗೋಪಾಲಕೃಷ್ಣ ಬೇಡೂರವರು ಇರ್ಬೋದು, ಸಿಗಂದೂರು ರಾಮಪ್ಪನವರು ಇರ್ಬೋದು, ಪ್ರಸನ್ನ ಕೆರೆಕೈಯವರು ಇರ್ಬೋದು, ಪರಮೇಶ್ವರ್ ಅವರು, ಚಂದ್ರವಳ್ಳಿ ಅವರು ಇರ್ಬೋದು, GT ಸತ್ಯನಾರಾಯಣ, ಈಗ ಆ ಭಾಗದ ಎಲ್ಲ ಮುಖಂಡರು, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಆ ಭಾಗದ ಜನರಿಗೆ ಮತ್ತು ನಮ್ಮ ತಾಲೂಕಿಗೆ ಒಂದು ನ್ಯಾಯ ಸಿಕ್ಕಿದೆ, ಅದು ಸಂತೋಷ ಇದೆ. ಆ ಕಾರ್ಯಕ್ರಮ, ಆ ಸೇತುವೆ ಉದ್ಘಾಟನೆ ನೆಪದಲ್ಲಿ ಏನಿವತ್ತು BJPಯ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರಿರ್ಬೋದು, ಸಂಸದರಾಗಿರ್ಬೋದು, ಏನು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಾವು ಕೂಡ ತಮ್ಮ ವಿರುದ್ಧ ಅನಿವಾರ್ಯವಾಗಿ ತಮ್ಮ ವೈಫಲ್ಯತೆಗಳನ್ನು ಹೇಳಬೇಕಾದಂಥ ಸಂದರ್ಭ ಬರುತ್ತೆ. ಈ ಕ್ರೆಡಿಟ್ ವಾರ ಏನಿದೆ ಅಂತ ಎಲ್ಲ ಮಾಧ್ಯಮದವರು ನೋಡ್ತಾ ಇದ್ದಾರೆ. ಈ ಕ್ರೆಡಿಟ್ ವಾರಿಗಾಗಿ ಅಲ್ಲಿ ಹೋರಾಟ ಮಾಡಿದಂಥವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥದ್ದು, ಬೇರೆ ಬೇರೆಯವ್ರನ್ನ ಮುನ್ನೆಲೆ ತರ್ತಕ್ಕಂಥದ್ದು, ಇದೆಲ್ಲವನ್ನ ನೋಡಿದ್ರು. ಇದು ಕಾರ್ಯಕ್ರಮಕ್ಕೆ CM ಅವರು ಯಾಕೆ ಬಹಿಷ್ಕಾರ ಹಾಕಿದ್ರು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು. ಮಾನ್ಯ ಶಾಸಕರು ಈ ಹೋರಾಟದಲ್ಲಿ ಭಾಗವಹಿಸಿಲ್ವಾ? ಹಿಂದೆ 2008ರಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ಕೇಳಿ ಪತ್ರವನ್ನು ಬರೆದಿರಲಿಲ್ವಾ? ಸಿಗಂದೂರಿಂದ ಸಾಗರವರೆಗೂ ಪಾದಯಾತ್ರೆಯಲ್ಲಿ ಭಾಗವಹಿಸಿಲ್ವಾ? ಶಿವಮೊಗ್ಗದಲ್ಲಿ ಹಕ್ಕೊತ್ತಾಯ ಸಭೆಗೆ ಭಾಗವಹಿಸಿಲ್ವಾ? ಎಲ್ಲದನ್ನೂ ಮಾಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮಾಡಿದ್ದಾರೆ. ಇದು ಯಾವುದೇ ಒಂದು ಪಕ್ಷದ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸೇತುವೆ ಅಲ್ಲ, ಹೋರಾಟನೂ ಕೂಡ ಪಕ್ಷಾತೀತವಾಗಿ ನಡೆಸಿದೆ. ಸೇತುವೆಗೆ ಸಹಕಾರನೂ ಕೂಡ ಪಕ್ಷಾತೀತವಾಗಿ ಸಿಕ್ಕಿದೆ. ಕೇಂದ್ರ ಸರ್ಕಾರದಿಂದ ಹೇಗೆ ಅನುದಾನ ಸಿಕ್ಕಿದೆಯೋ, ರಾಜ್ಯ ಸರ್ಕಾರದಿಂದನೂ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಪೋಸಲ್ ಕಳಿಸೋದಂಥದ್ದಿರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ
NOC ಕೊಡುವಂಥದ್ದು ಎಲ್ಲ ಅಗತ್ಯ ಕ್ರಮಗಳನ್ನು ಸಹಜವಾಗಿ ಕೊಟ್ಟಿದೆ. ಎಲ್ಲರಿಗೂ ಕೂಡ ಈ ಸೇತುವೆಯಲ್ಲಿ ಪಾಲಿದೆ. ಆದರೆ ರಾಜ್ಯ ಸರ್ಕಾರದ ಸಹಕಾರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಸರಿಯಾದ ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ CM ಅವರು ಈ ಕಾರ್ಯಕ್ರಮದಿಂದ ದೂರ ಇರಬೇಕು ಅಂತೇಳಿ ಶಾಸಕರಿಗೆ ಸಚಿವರಿಗೆಲ್ಲ ಸೂಚನೆ ಕೊಟ್ಟಿರ್ತಕ್ಕಂಥ ತಮ್ಮ ಬಂದೆ. ಆದರೆ ವಿಧ್ವಂಸಕ ಕೃತ್ಯ ಯಾಕೆ ಇದನ್ನ ಹಾಲಪ್ಪ ಹೇಳಿದ್ರಲ್ಲ ಅದನ್ನು ಅವರು ಮಾಡಿರ್ತಕ್ಕಂಥದ್ದು. ಯಾಕೆ ಈ ಥರದ ವಿಧ್ವಂಸಕ ಕೃತ್ಯ ಮಾಡಿದ ಹಾಲಪ್ಪ ಅವರು ಅಂತಂದ್ರೆ ಹೊಟ್ಟೆ ಹೋಗಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಹಿಂದೆ ಈ ಯೋಜನೆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷತೆ ವಹಿಸಿಕೊಂಡು ಮಾಡಿದ್ರು. ಈಗಲೂ ಒಂದು ಅದ್ಭುತವಾದ ಕೆಲಸ ಆಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಲಪ್ಪನವರ ಏನು ಎದುರಾಳಿ ಅಂತ ನಿಲ್ಲಿಸ್ಕೊಂಡು ಬಂದಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರು ವಹಿಸ್ಕೊಳ್ತಾರೆ. ಇದನ್ನು ಹಾಗಾರು ಮಾಡಿ ತಪ್ಪಿಸ್ಬೇಕು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಈ ರಾಜಕೀಯ ಒಳಸಂಚು ಪಿತೂರಿ ವಿಧ್ವಂಸಕ ಕೃತ್ಯ ಅಂತಾರ ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವ್ರ ಅಧ್ಯಕ್ಷತೆ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಆಯಿತು. ಏನು ಮಾಡಬೇಕು ಅಂತಂದ್ರೆ ರಾಜ್ಯದ ಬೇರೆ ಬೇರೆ ಯೋಜನೆಗಳನ್ನ ಈ ಕಾರ್ಯಕ್ರಮದ ಜೊತೆಗೆ ಸೇರಿಸ್ಕೊಳ್ಬೇಕು. ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಇಲ್ಲಿ ಸೇರಿಸ್ಕೊಂಡ್ರೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ಹೋಗುತ್ತೆ, CM ಅಧ್ಯಕ್ಷತೆ ಬರುತ್ತೆ ಅಂತಕ್ಕಂಥದ್ದು ಚರ್ಚೆ. ಆಯ್ತು, ಹಾಗೆ ಮಾಡೋಣ. ಬೇರೆ ಯಾವ ಕಾರ್ಯಕ್ರಮಗಳನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇರಲೇ ಇಲ್ಲ. ನಮ್ಮ ಕ್ಷೇತ್ರದ್ದು ಮುಖ್ಯವಾಗಿ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಬೇರೆಲ್ಲ ಮಾಡಿರೋದು ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಅದರ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇರಲಿಲ್ಲ. ಬೇರೆ ಸಂದರ್ಭದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆಗಳನ್ನ ಮಾಡಬಹುದು. ಆದರೆ ಗೋಪಾಲಕೃಷ್ಣ ಅಧ್ಯಕ್ಷತೆಯನ್ನು ತಪ್ಪಿಸಬೇಕು ಅಂತಲೇ ಈ ಥರದ ಒಂದು ಯೋಜನೆ ತಯಾರಾಗಿದೆ. ಆ ನಂತರದಲ್ಲಿ ಇಲ್ಲ, ಗೋಪಾಲಕೃಷ್ಣ ಅವರು ಸಹಜವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಇಲ್ಲ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ನಾವು ಏನು ಸಹಕಾರ ಬೇಕಾದ್ರೂ ಕೊಡ್ತೇವೆ, ಅದರಲ್ಲಿ ನಮ್ಮದು ಹೋರಾಟ ಇದೆ, ನಮ್ಮದು ಪಾಲಿದೆ. ಸರಿ ಇತ್ತು. ಇವರು ಬರಬಾರ್ದು, ರಾಜ್ಯ ಸರ್ಕಾರದಿಂದ ಯಾರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ಸ್ಪಾನ್ಸರ್ದು, ಬಿಜೆಪಿ ವ್ಯವಸ್ಥಿತವಾಗಿ ಅವ್ರ ಮೈಕ್ ಅನೌನ್ಸ್ಮೆಂಟ್ ಇಂದ ಹಿಡಿದು ಎಲ್ಲರೂ ಕೂಡ ಪಕ್ಷದ ಹೆಸರಿನಲ್ಲಿ ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಒಬ್ಬ CM ಆದವರಿಗೆ ಒಂದು ಇಂಟೆಲಿಜೆನ್ಸ್ ಅಂತ ಇರ್ತದೆ, ಸಹಜವಾಗಿ ತಿಳಿಯುತ್ತೆ. ಇವರು ಶಿಷ್ಟಾಚಾರ. ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಳೆ ಗ್ರಾಮದ ರೈತ ತಿಮ್ಮಪ್ಪ ಎಂಬುವವರ ಸರ್ವೆ ನಂಬರ್ 41ರ 2 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಶುಂಠಿ ಬೆಳೆಯನ್ನು ಅರಣ್ಯಾಧಿಕಾರಿಗಳು ಶುಕ್ರವಾರ ನಾಶ ಮಾಡಿದ್ದಾರೆ. ಶನಿವಾರ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಳೆ ನಾಶ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ತಿಮ್ಮಪ್ಪ, ನಾನು ಮುಂಚೆ ಒಂದಿನ ಬಂದಿದ್ರು, ಗಾರ್ಡು ವಾಚ್ಮೇನು ಇಬ್ಬರು ಸೇರಿ ಬಂದಾಗೆ ನಾನು ಹೇಳಿದೆ, ಅವರು ಕಿತ್ತ ಅಂದರು. ನಾನು ಹೆಂಗೆ ಬೆಳೆ ಐತಲ್ರಿ, ಒಂದು ವರ್ಷ ಬಿಡ್ರಿ ಅಂದು ನಾನು. ಆಗದಿಲ್ಲಪ್ಪ, ಇನ್ನು ಬರೋಳಗೆ ಕಿತ್ತಿಂದ್ರೆ ಸಮ ಆಯ್ತು, ಇಲ್ಲ ನಿನ್ನ ಬೆಳೆ ಪೂರ ಎಲ್ಲ ಕಿತ್ತು ಬೇಗಿನ ಕಿತ್ತು ಹೋಗೋದು ಹೋಗ್ತೀನಿ ಅಂದರು. ಆಯ್ತು ಏನು ಒಂದು ಏನಾದ್ರು ಸುಧಾರಿಸಿ ಏನಾರು ಮಾಡಿ ಇದೊಂದು ವರ್ಷ ಬೆಳೆ ಐತೆ, ಹೆಂಗೆ ಕೆಳಗೆ ಬರಲ್ಲ ಅಷ್ಟು ಹೇಳಿದೆ. ಅಂದರೂ ಅವರು ಹಿಂಗಂತ ಹೇಳೋದು. ತಿರುಗಿ ಬೆಳಗ್ಗೆನೇ ಬಂದು ಈ ಕೆಲಸ ಮಾಡಿದ್ದಾರೆ, ಈ ಕೆಲಸ ಮಾಡಿ ಹೋಗ್ಯಾರೆ. ಇವತ್ತು ಅಟ್ಲೀಸ್ಟ್ ಒಂದು ಬೆಳೆನಾರು ಇವತ್ತು ರೈತನಿಗೆ ಕೊಡುವಂಥ ಅವಕಾಶ ಮಾಡಿಕೊಡ್ಬೇಕಿತ್ತು ಇಲಾಖೆಯವರು. ನಿಮಗಿನ ಹೃದಯನೇ ಇಲ್ವಾ? ನಿಮ್ಮ ಕಠಿಣ ಹೃದಯನ ನೋಡಿ. ಇವತ್ತು ಈ ರೀತಿ ನೀವು ಇವತ್ತು ಬೆಳೆದ್ರೆ ಇವತ್ತು ನಿಮಗೆ ಗೊತ್ತಾಗ್ತಿತ್ತು. ಇವತ್ತು ನಿಮಗೆ ಸರ್ಕಾರ ಇವತ್ತು ನಮ್ಮ ಜನರ ತೆರಿಗೆ ಹಣದಲ್ಲಿ ಇವತ್ತು ನಿಮ್ಗೆ ಸಂಬಳ ಬರುತ್ತೆ, ಇದ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಇಂಥ ಒಂದು ಬೆಳೆಯನ್ನು ನಾಶ ಮಾಡಲಿಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಅಧಿಕಾರಿಗಳಿಗೆ? ಹಾಗಾಗಿ ಸೂಕ್ತವಾದಂಥ ತನಿಖೆ ಆಗಬೇಕು. ಸೂಕ್ತ ಯಾರು ಅಪರಾಧಿಗಳು ಇದ್ದಾರೆ ಅವರಿಗೆ, ತಪ್ಪಿತಸ್ಥರಿಗೆ ದಂಡ. ಸಾಗರ ತಾಲೂಕು ಕಸಬಾ ಹೋಬಳಿ ಕೆರಡಿ ಗ್ರಾಮದ ತಿಮ್ಮಪ್ಪ, ಹಿರಿಯ ತಿಮ್ಮಪ್ಪ ಕೆರಡಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ ಸುಮಾರು 2 ತಿಂಗಳಿಂದ ಒಂದು ಸಮೃದ್ಧವಾದ ಶುಂಠಿ ಬೆಳೆಯನ್ನು ಇವತ್ತು ಇವರು ರೈತರು ಬೆಳೆದಿದ್ರು. ಇವತ್ತು ಏಕಾಏಕಿ ಅರಣ್ಯ ಇಲಾಖೆಯ ತಂಡ ಇವತ್ತು ಮೊನ್ನೆನಾಗಿದ್ದು ನಿನ್ನೆ ದಿವಸ ಬಂದು ರೈತರಿಗೆ ಯಾವುದೇ ಎಚ್ಚರಿಕೆಯನ್ನು ಕೊಡದೆ ಈ ರೀತಿ ಶುಂಠಿ ಬೆಳೆಯನ್ನು ಕಿತ್ತು ನಾಶ ಮಾಡಿ ಹೋಗಿದ್ದಾರೆ. ಇವತ್ತು ರೈತ ಬೆಳೆದ ಬೆಳೆಗೆ ಇವತ್ತು ಬೆಲೆನೇ ಇಲ್ವಾ? ಸುಮಾರು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗೋಪಾಲಕೃಷ್ಣ ಅವರು ಶಾಸಕರಾದ ಅವಧಿಯಿಂದ ಹಿಡಿದು ಇಂಥ ಒಂದು ರೈತರ ಮೇಲೆ ನಿರಂತರವಾದ ಹಲ್ಲೆ ಮಾಡ್ತಿದ್ರು ಅಧಿಕಾರಿಗಳು. ಒಂದು ಬದಿ ರೈತ ಸಂಘಟನೆಗಳು ಚಳವಳಿ ನಿಂತಾಗ ಅವ್ರನ್ನ ಅರೆಸ್ಟ್ ಮಾಡುವುದು, ರೈತರ ಈ ರೀತಿ ಬೆಳೆಗಳನ್ನು ಇಲಾಖೆಯವರನ್ನು ಮುಂದಿಟ್ಟು ನಾಶ ಮಾಡೋದು, ರೈತರನ್ನ ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆ ಇವತ್ತು ನಿರಂತರವಾಗಿ ನಡೀತಾ ಇದೆ.
ಇದಕ್ಕೆ ಮತ್ತೊಂದು ನಿರ್ದೇಶನ ಇವತ್ತು ನಮ್ಮ ಹಿಳೇಮರೂರಿನ ತಿಮ್ಮಪ್ಪ ಎನ್ನುವರ ಶುಂಠಿ ಬೆಳೆಯನ್ನು ಇವತ್ತು ಇಲಾಖೆಯವರಿಗೆ ಒಂದು ಕುಮ್ಮಕ್ಕನ್ನು ನೀಡಿ ಇವತ್ತು ಬೆಳೆಯನ್ನು ನಾಶ ಮಾಡಿದ್ದಾರೆ. ಇವರಿಗೆ ಯಾರು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಆಗಬೇಕು, ಅವ್ರ ಮೇಲೆ ಅವರನ್ನು ಅಮಾನತು ಮಾಡಬೇಕು. ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಅರಣ್ಯ ಗಸ್ತು ಅಥವಾ ವಾಚರ್ ಮತ್ತು ಅವರನ್ನು ಅಮಾನತು ಮಾಡಬೇಕಂತ ಹೇಳಿ ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಇವತ್ತು ಆಗ್ರಹಿಸುತ್ತೆ. ಇವತ್ತು ಮಾನ್ಯ ಅಧ್ಯಕ್ಷರು ಸಹ ಇವತ್ತು ಈ ಒಂದು ಸ್ಥಳಕ್ಕೆ ಬರುವವರಿದ್ದರು. ಅವರು ಇವತ್ತು ಕಾರಣಾಂತರದಿಂದ ಇವತ್ತು ಬಂದಿರೋ ವೀಕ್ಷಣೆಗೆ ನಾನೇ ಬಂದಿದ್ದೀನಿ. ಮತ್ತಷ್ಟು ಇವರ ಮೇಲೆ ನಾವು ಇವರು ಬೆಂಬಲವಾಗಿ ನಿಂತು ಇವತ್ತೇನು ಅಪಾರ ಪ್ರಮಾಣದ ಶುಂಠಿ ಬೆಳೆಯನ್ನು ಇವತ್ತು ಅಧಿಕಾರಿಗಳು ನಾಶ ಮಾಡಿದ್ದಾರೆ, ಅವರಿಗೆ ದಂಡ ಹಾಕಬೇಕು ಮತ್ತು ಸರಿಯಾದ ಇವತ್ತು ಬೆಲೆಯನ್ನು ಕೊಟ್ಟು ಇವತ್ತು ಇವರಿಗೆ ಕಾಂಪೋಸಿಷನ್ ಇವತ್ತು ಪರಿಹಾರವನ್ನು ಅರಣ್ಯ ಇಲಾಖೆಯವರು ಇವತ್ತು ಕೊಡೋವರೆಗೂ ನಿರಂತರವಾದ ಒಂದು ಹೋರಾಟವನ್ನು ಇವತ್ತು ರೈತ ಸಂಘ ಮಾಡುತ್ತೆ ಮತ್ತು ಇಂಥ ರೈತರ ಪರವಾಗಿ ಯಾವತ್ತೂ ನಾವು ನಿಲ್ತೇವೆ. ಮತ್ತು ಈ ಮುಂದಿನ ದಿನಗಳ ಇವತ್ತು ನಾನು ಹೋಗಿ ಇವತ್ತು ಕಂಪ್ಲೇಂಟನ್ನು ರೈಸ್ ಮಾಡ್ತೀನಿ. ಇಲಾಖೆಯ ಈ ಭಾಗದ ಫಾರೆಸ್ಟ್ರು ಇರ್ಬೋದು, ಈ ಭಾಗದ ಅರಣ್ಯ ಗಸ್ತು ವಾಚರ್ ಅವರ ಮೇಲೆ ಇವತ್ತು ನಾನು ಕಂಪ್ಲೇಂಟ್ ಮಾಡ್ತೀನಿ. ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಪರಿಹಾರವನ್ನು ಸಹ ಇವತ್ತು ರೈತರಿಗೆ ಒದಗಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ರೈತ ಸಂಘ ರೈತ ಮುಖಂಡ ಜನಪರ ಹೋರಾಟಗಾರ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಅವರ 41ನೇ ಜನ್ಮದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಜುಲೈ 22ರಂದು ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ಎಪಿಎಂಸಿ ಪ್ರಾಂಗಣದ ರೈತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಮಾತನಾಡಿದರು. ಗೋಷ್ಠಿಯಲ್ಲಿ ಶಿವು ಮೈಲಾರಿಕೊಪ್ಪ, ಅಜ್ಜಪ್ಪ ಪಡವಗೋಡು, ಮೇಘರಾಜ್, ರೋಹಿತ್ ಇನ್ನಿತರರು ಹಾಜರಿದ್ದರು. ದಿನಾಂಕ 22/7/2025 ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಈ ಬಾರಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ದಿನೇಶ್ ಶಿರೋಳ ಅವರ 41ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ನಮ್ಮ ರೈತ ಸಂಘಟನೆಯನ್ನು ಹಲವಾರು ನಮ್ಮ ಕಾರ್ಯಕರ್ತರು ವಿವಿಧ ಕಾರ್ಯಕ್ರಮದಲ್ಲಿ ರಕ್ತವನ್ನು ಡೊನೇಟ್ ಮಾಡ್ತಾ ಇದ್ದೀವಿ. ಈ ಬಾರಿ ಈ ಸಂಘಟನೆಯನ್ನು ಸಮಾಜಮುಖಿಯಾಗಿ ಗುರುತಿಸಿಕೊಳ್ಬೇಕು ಮತ್ತು ಸಮಾಜದ ಉನ್ನತ ಕೆಲಸಗಳಿಗೆ ತೊಡಗಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ನಾವು ಮುಂದುವಗಿ ನಮ್ಮ ಜಿಲ್ಲಾಧ್ಯಕ್ಷರ ಜನ್ಮದಿನಾಚರಣೆಯ ಪ್ರಯುಕ್ತ ನಮ್ಮ 100 ಜನ ಕಾರ್ಯಕರ್ತರು ಏನು 22ನೇ ತಾರೀಕು ಜನ್ಮದಿನಾಚರಣೆಯ ಪ್ರಯುಕ್ತ ಸ್ವಯಂಪ್ರೇರಿತವಾಗಿ ಡೊನೇಟ್ ಮಾಡ್ತಿದ್ದಾರೆ. ಹಲವಾರು ಕಾರ್ಯಕ್ರಮದಲ್ಲಿ ಹಲವಾರು ಶ್ರಮದಾನ ಮಾಡುವ ಮುಖಾಂತರ ನಾವು ನಮ್ಮ ಕಾರ್ಯಕರ್ತರ ಜನ್ಮದಿನಾಚರಣೆಯನ್ನು ಆ ಸ್ಥಳದಲ್ಲಿ ಆಚರಣೆ ಮಾಡ್ತಿದ್ದೀವಿ. ಈ ಬಾರಿ 41ನೇ ಜನ್ಮದಿನಾಚರಣೆಯನ್ನು ಈ ರೀತಿ ಆಚರಿಸಬೇಕು ಅಂತ ವಿಚಾರವನ್ನು ನಾವು ದಿನೇಶ್ ಅವರ ಬಂದಾಗ ಬಲ್ಲದ ಮನಸ್ಸಿನಿಂದ ಈ ರೀತಿ ಹಾರ ತುರಾಯಿ ಸಮಾಜಮುಖವಾಗಿ ನಾವು ಯೋಚನೆ ಮಾಡುವವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಲ್ಲ ಅಂತ ಅವರು ಹೇಳಿದರು. ಆದರೂ ನಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಇಂಥ ಒಂದು ಕಾರ್ಯಕ್ರಮದ ಮೂಲಕ ರಕ್ತದಾನವನ್ನು ಶಿಬಿರವನ್ನು ಆಯೋಜನೆ ಮಾಡುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಮಾಜಿ ಸದಸ್ಯರಾದಂಥ ಕಾಗೋಡು ತಿಮ್ಮಪ್ಪನವರನ್ನ ಕೇಳಿಕೊಂಡಾಗ ಸಂತೋಷಪೂರ್ವಕ ಒಪ್ಪಿಕೊಂಡು ಆಗಮಿಸ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಸಮಾಜವಾದಿ ನಾಯಕ BR ಜಯಂತ್ ಅವರು ಸಹ ವಿಶೇಷ ಆಹ್ವಾನಿತರಿಗೆ ಆಹ್ವಾನ ಕೊಟ್ಟಿರುತ್ತೇವೆ. ಮತ್ತೊಬ್ಬ ವಿಶೇಷ ಆಹ್ವಾನಿತರು ಶ್ರೀ ಡಾಕ್ಟರ್ ರಾಮಪ್ಪ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳು ಹಾಗೂ ನಮ್ಮ ಕುಂಬ್ರಿ ಭಾಗದ ಸಮಾಜ ಸೇವಕರು ಆದಂಥ GP ಸತ್ಯನಾರಾಯಣ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾಗರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ G ನಾಗೇಶ್ ಅವರಿದ್ದಾರೆ, ಜಗದೀಶ್ ಒಡೆಯರ್ ಇರ್ತಾರೆ ಮತ್ತು ಗಣಪತಿ ಸಿರಳಿಗೆ ಅವರಿರ್ತಾರೆ. ಹಾಗೂ ನಮ್ಮ 100 ಜನ ಕಾರ್ಯಕರ್ತರು ಇವತ್ತು ಸ್ವಯಂಪ್ರೇರಿತವಾಗಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಹೆಸರು ಸಾಗರದ APMC ಭವನದಲ್ಲಿ ರೈತ ಭವನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದಿನೇಶ್ ಶಿರವಾಳ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ್ಯಕ್ಚುಲಿ ನನಗೆ ಇದನ್ನು ಭಾಳ ವಿಜೃಂಭಣೆಯಿಂದ ಕೇಕ್ ಕಲೆಕ್ಟ್ ಮಾಡಿ ಇದು ಮಾಡಿ ಮಾಡ್ಬೇಕಂದ್ರೆ ಭಾಳ ಮುಂಚೆ, ಬಟ್ ಕಳೆದ 2 ವರ್ಷಗಳಿಂದ ನಾವು ಟ್ರೈ ಮಾಡಿ ಆಗಲಿಲ್ಲ. ಯಾಕಪ್ಪ ಅಂದರೆ
ಅವರು ಇಲ್ಲಿವರೆಗೂ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರ ಒಂದು ಹೋರಾಟಗಳು, ಆ ಒಂದು ಇದೇ ಬೇರೆ ಇತ್ತು. ಏನಪ್ಪ ಅಂತಂದರೆ ಈ ರೀತಿ ನಮಗೆ ಅವರಿಗೆ ಕೇಕ್ ಕಟ್ಟೋಳಿಗೆ ಇಂಟ್ರೆಸ್ಟ್ ಇಲ್ಲ, ಹಾರ ಹಾಕ್ಸ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ, ಶಾ ಹಾಕ್ಸ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ, ಬೇಟ ಹಾಕ್ಸ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ. ಸೊ ಅವಾಗ ಏನು ಮಾಡಬೇಕು ವಿಚಾರ ಮಾಡಿದ್ರೆ ಅವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಗರ ಸುತ್ತಮುತ್ತ ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚಿಗೆ ಆಗ್ತದೆ. ಅದನ್ನು ಈ ಡೆಂಗು ಆಯಿತು, ಮಲೇರಿಯಾ ಆಯಿತು. ಸೊ ಆ ಮೊಮೆಂಟಲ್ಲಿ ರಕ್ತದ ಅವಶ್ಯಕತೆ ಇದೆ. ಸೊ ರಕ್ತದಾನ ಮಾಡುವ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ವಿ. ಯಾಕಂದರೆ ಸರ್ವದಾನ ರಕ್ತದಾನ ಭಾಳ ಶ್ರೇಷ್ಠ. ಕನ್ಯಾದಾನ ಇರ್ಬೋದು, ಅನ್ನದಾನ ಇರ್ಬೋದು, ಇನ್ನೊಂದು ವಿದ್ಯಾದಾನ ಇರ್ಬೋದು, ಎಲ್ಲರೂ ಕೂಡ ರಕ್ತದಾನ ಭಾಳ ಶ್ರೇಷ್ಠ. ನಾವು ಅದನ್ನೇ ಮಾಡುವಂತ ಆಯಿತು. ಹಾಗಾಗಿ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಾಲದ APMC ಹಾಲಿನಲ್ಲಿ. ಈ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ನಮ್ಮ ಮಾಜಿ ವಿಧಾನಸಭಾ ಸ್ಪೀಕರ್ ಆದಂಥ ಅಧ್ಯಕ್ಷರಾದ ನಮ್ಮ ತಿಮ್ಮಪ್ಪ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ BR ಜಯಂತ್ ಅವರು ಸಮಾಜವಾದಿ ಭಾಗ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ GT ಸೆಂಟರ್ ಅವರು ಬರ್ತಾ ಇದ್ದಾರೆ. ಪ್ಲಸ್ ಒಡೆಯರು ಜಗದೀಶ್ ಒಡೆಯರ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಪತ್ರಕರ್ತರ ಅಧ್ಯಕ್ಷರಾದಂಥ ನಮ್ಮ G ನಾಗೇಶ್ ಅವರು ಪೂರ ಟೀಮ್ ಬರ್ತಾ ಇದೆ. ಪ್ಲಸ್ ನಮ್ಮ ಈ ಇನ್ನೊಬ್ಬರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗಣಪತಿ ಶ್ರೀ ಅವ್ರ ಟೀಮ್ ಬರ್ತಾ ಇದೆ. ಇಲ್ಲಿ ಇನ್ನೂ ಟೈಮ್ ಕೊಡ್ತೀವಿ, ಗೊತ್ತಿಲ್ಲ. ಆಮೇಲೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಾಮಾನ್ಯ ಪ್ರವೇಶಾತಿ ಪರೀಕ್ಷೆಯಲ್ಲಿನ ಸೀಟು ಹಂಚಿಕೆಯ ಕುರಿತಾದ ಗೊಂದಲ ಬಗೆಹರಿಸಿ ಬ್ಲಾಂಕಿಂಗ್ ದಂಧೆಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಶನಿವಾರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಎಬಿವಿಪಿ ಪ್ರಮುಖರಾದ ನಿತಿನ್ ಕುಮಾರ್ ಮಾತನಾಡಿದರು. ದಕ್ಷಿಣ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ ಮೋಹನ್, ಪ್ರಮುಖರಾದ ಮಣಿ, ಕಾರ್ತಿಕ್, ಸಂದೀಪ್, ಶಮಂತ್, ವರುಣ್ ಇನ್ನಿತರರು ಹಾಜರಿದ್ದರು. KEA ಹಾಗೂ ಘನ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರ ಒದಗಿಸಿಲ್ಲ ಇದುವರೆಗೂ. KEA ನಿರ್ದೇಶಕರಾದಂಥ ಪ್ರಸನ್ನ ಕುಮಾರ್ ಅವರು ಈ ಹಿಂದೆ ತಮ್ಮ ಹೇಳಿಕೆಯಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ಇದ್ರ ಬಗ್ಗೆ ಮಾತಾಡ್ತಾ ಪಾರದರ್ಶಕ ತರುವ ತಂತ್ರಾಂಶದ ಬಳಕೆ 750 ಶುಲ್ಕವನ್ನು ಮೊದಲೇ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡಾಗಿದೆ. ಆದರೆ ಸೂಕ್ತ ತಂತ್ರಾಂಶ ಪಾರದರ್ಶಕವಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಡೆಸಬಹುದಂಥ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅತಿ ಹೆಚ್ಚು ಹಣ 750 ರೂಪಾಯಿನ ಕೊಟ್ಟೇ ಮಾಡಬೇಕು ಅನ್ನೋದು ಅವರ ಒಂದು ಹೇಳಿಕೆಯಲ್ಲಿ ಬಂದಿದೆ. ಇದು ಬಹಳ ಒಂದು ಖಂಡನೀಯ ವ್ಯವಸ್ಥೆ. ನಮ್ಮ ಸಾಗರದಲ್ಲೂ ಅನೇಕ ವಿದ್ಯಾರ್ಥಿಗಳು ಈ ಸಮಸ್ಯೆಗೆ ಬಲಿಯಾಗಿದ್ದಾರೆ. ಸಾಗರ ತಾಲೂಕು ಅಂದರೆ ಮೇಡಮ್ ಹಳ್ಳಿಗಳಿಂದ ಕೂಡಿದಂಥ ಒಂದು ತಾಲೂಕು. ಅನೇಕ ವಿದ್ಯಾರ್ಥಿಗಳು ಹಳ್ಳಿ ಸೈಡಿಂದ ಬರ್ತಾರೆ ಸಾಗರ ಕಾಲೇಜುಗಳಿಗೆ. ಇಲ್ಲಿ ಬಂದು ಪಾಪ ಅವರಿಗೆ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆದಾಗ ಶುಲ್ಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ದಿನಕ್ಕೆ ಶುಲ್ಕ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳು ಪಾಪ ಮನೆಯಲ್ಲಿ ಒದ್ದಾಟ, ರೈತರ ಮಕ್ಕಳು ಹೆಚ್ಚಿನದಾಗಿ ಅವರಿಗೆ ಒಂದು ಶುಲ್ಕವನ್ನು ಪಾವತಿಸೋದಕ್ಕೆ ಆಗದೆ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ ಈ ದಿವಸ. ಇವತ್ತು ಬೆಳಗ್ಗೆನೂ ವಿದ್ಯಾರ್ಥಿಗಳು ಪಾಪ ಸೈಬರ್ ಎದುರುಗಡೆ ಕಾಲೇಜಿಗೆ ಹೋಗೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕು. ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಮಾಡಬೇಕು. ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕು. ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ದಿವಾಳಿ ಎದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಬಹಳ ಒಂದು ಕೆಟ್ಟ ಖಂಡನೀಯ ರೀತಿಯಾಗಿದೆ ಸರ್ಕಾರದ್ದು. ಹಾಗೆ KECT ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ನೀವು ಸಾಗರದ ನೆಹರು ಮೈದಾನದಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರಿನ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಶಿಥಿಲಾವಸ್ಥೆ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ವಿದ್ಯಾರ್ಥಿಗಳ ಮೇಲೆ ಕಳಚಿ ಬೀಳುವ ಸಾಧ್ಯತೆ ಇದೆ. 1946ರಲ್ಲಿ ಪ್ರಾರಂಭಗೊಂಡ ಉರ್ದು ಶಾಲೆ ಕಾಲಕಾಲಕ್ಕೆ ರಿಪೇರಿ ಕಂಡಿದೆ. ಆದರೆ ಕೆಲವು ವರ್ಷಗಳಿಂದ ರಿಪೇರಿ ಭಾಗ್ಯ ಕಂಡಿಲ್ಲ. ಶಾಲೆಯಲ್ಲಿ 65 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 5 ಶಿಕ್ಷಕರಿದ್ದಾರೆ. ಸದ್ಯ ವಿದ್ಯಾರ್ಥಿಗಳು ಜೀವ ಕೈನಲ್ಲಿ ಹಿಡಿದು ಪಾಠ ಕೇಳುತ್ತಿದ್ದಾರೆ. ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ತೋರಿಸುವ ಸರ್ಕಾರಕ್ಕೆ ತಮ್ಮ ಜಿಲ್ಲೆಯಲ್ಲಿ ದುಸ್ಥಿತಿಯಲ್ಲಿ ಇರುವ ಉರ್ದು ಶಾಲೆ ಬಗ್ಗೆ ಬಹುಶಃ ಮಾಹಿತಿ ಕೊರತೆ ಇರಬೇಕು. ತಮ್ಮ ಕಚೇರಿ ಎದುರೇ ಶಿಥಿಲಾವಸ್ಥೆಯಲ್ಲಿರುವ ಶಾಲೆ ನೋಡಿಯೂ ನೋಡದಂತೆ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಹೇಳುತ್ತಾರೆ? ಈ ಕುರಿತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದ್ದಾರೆ.
ಶಾಲೆ ಉರ್ದು ಸುಮಾರು 65 ಮಕ್ಕಳಿದ್ದಾರೆ ಇಲ್ಲಿ. 5 ಜನ ಟೀಚರ್ಸ್ ಇದ್ದಾರೆ. ಬಟ್ ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಆ್ಯಕ್ಚುಲಿ ಇದು ಒಂದು ಹಾರ್ಟ್ ಆಫ್ ಸಿಟಿಯಲ್ಲಿದೆ. ಪಕ್ಕಕ್ಕೆ BO ಕಚೇರಿನೂ ಸಹ ಇದೆ. ಈಗಾಗಲೇ ಇದನ್ನ ಶಾಸಕರ ಗಮನಕ್ಕೆ ತರಲಾಗಿದೆ. ಅದರ ಜೊತೆಗೆ ನಮ್ಮ BO ಇಲಾಖೆಗೂ ಗಮನ ತಂದಿದ್ದೇವೆ. ಬಟ್ ಅದಕ್ಕೆ ಶಾಸಕರು ತುಂಬ ಗಮನ ಕೊಟ್ಟಿದ್ದಾರೆ. ಯಾಕಂದರೆ ಶಾಸಕರಿಗೆ ಶಿಕ್ಷಣದ ಬಗ್ಗೆ ಭಾಳ ಕಳಕಳಿ ಇದೆ ನಮ್ಮ ತಾಲೂಕಲ್ಲಿ. ಸೊ ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಡೋದ್ರ ಜೊತೆಗೆ ಇದನ್ನು ಶಿಥಿಲಾವಸ್ಥೆಯಿರ್ತಕ್ಕಂಥ ಇದನ್ನು ದುರಸ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಂತ ನನಗೆ ಸುದ್ದಿ ತಿಳಿದು ಬಂದಿದೆ. ಬಟ್ ಇದನ್ನು ಹೀಗೆ ಏನಾದರೂ ಬಿಟ್ಟಿದ್ದೇ ಆದರೆ ಇನ್ನು ಸ್ವಲ್ಪ ದಿನದಲ್ಲೇ ಅದು ಬಿದ್ದು ಹೋಗ್ತದೆ. ನಾವು ಉರ್ದು ಶಾಲೆಯನ್ನು ಇತಿಹಾಸ ಪುಟದಲ್ಲಿ ನೋಡಬೇಕಾಗುತ್ತೆ ಬಿಟ್ಟರೆ ಅದು ಪಳುವಳಿಕೆಯಾಗೇ ಉಳಿತದೆ ಬಿಟ್ಟರೆ ಮತ್ತು ಏನೋ ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ನೀವು ಕೇಳಿದರೆ ಪ್ರಶ್ನೆಯನ್ನು ಹೇಗೆ ಅನ್ನೋಂತ ಕೇಳಿದಾಗ ನಾನು ಈ ಉತ್ತರವನ್ನು ನೀಡಿರ್ತೇನೆ. ಬಟ್ ಇದು ತತ್ಕ್ಷಣವೇ ರೆಡಿ ಆಗಬೇಕು ಎಂಬುದು ಸಹ ನಮ್ಮೆಲ್ಲರ ಅಪೇಕ್ಷೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.